ದಕ್ಷಿಣ ಭಾರತದ ಕುಂಭಮೇಳ ಎಂದು ಪ್ರಸಿದ್ಧ ಆಗಿರುವಂತಹ ಗವಿಸಿದ್ದೇಶ್ವರ ಜಾತ್ರೆ ನಿಮಿತ್ತ ಇವತ್ತು ದೂರದ ಊರುಗಳಿಂದ ಸಾಕಷ್ಟು ಭಕ್ತರು ಬಂದಿರುವಂಥದ್ದು, ನಾಯಕರು ಬಂದಿರುವಂಥದ್ದು, ಉದ್ಯಮಿಗಳು ಕೂಡ ಬಂದಿರುವಂಥದ್ದು, ರಾಜಕಾರಣಿಗಳು ಕೂಡ ಬಂದಿರುವಂಥದ್ದು. ಅದೇ ರೀತಿ ಈ ಒಂದು ಜಾತ್ರೆಗೆ ಇವತ್ತು ಸ್ವತಃ ಏನಂತಂದರೆ ನಾವು ರಾಜಕಾರಣಿ ಅನಂತಕುಮಾರ್ ಅವರು ಇದ್ದರು, ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರು ಈ ಒಂದು ಜಾತ್ರೆಗೆ ಬಂದಿರುವಂಥದ್ದು. ಸೊ ಅವ್ರನ್ನ ನೀವು ನೋಡ್ಬೋದು. ಇವಾಗ ಅವರು ಇಲ್ಲಿ ಅಜ್ಜನ ಜಾತ್ರೆಗೆ ರೊಟ್ಟಿಯ ಒಂದು ವ್ಯವಸ್ಥೆ ಮಾಡಲಾಗುತ್ತೆ, ಭಕ್ತರು ಒಂದು ರೊಟ್ಟಿಯ ಒಂದು ಪ್ರಸಾದವನ್ನು ತರಲಾಗುತ್ತೆ. ಸೊ ಆ ಒಂದು ರೊಟ್ಟಿ ಪ್ರಸಾದವನ್ನು ವೀಕ್ಷಣೆ ಮಾಡುವುದಕ್ಕೆ ತೇಜಸ್ವಿನಿ ಅನಂತಕುಮಾರ್ ಅವರು ಅಲ್ಲಿ ನಿಂತಿರುವಂಥದ್ದು. ಸೊ ಅದೇ ರೀತಿ ಇವತ್ತು ಏನಂತಂದರೆ ಜಾತ್ರೆಗೆ ಸಾಕಷ್ಟು ಭಕ್ತರು ಲಕ್ಷಾಂತರ ಭಕ್ತರು ಈ ಒಂದು ಜಾತ್ರೆಗೆ ಬರುವಂಥದ್ದು. ಅವ್ರಿಗೆಲ್ಲರಿಗೂ ಕೂಡ ಲಕ್ಷಾಂತರ ಭಕ್ತರಿಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಸ್ವಯಂಕೃತವಾಗಿ ಇಲ್ಲಿ ಭಕ್ತರೇ ಈ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾರೆ. ದೂರದ ಊರುಗಳಿಂದ ಒಂದು ರೊಟ್ಟಿ ತರುವಂಥ ಕೆಲಸ ಮಾಡ್ತಾರೆ, ಹೋಳಿಗೆ ತರುವಂಥ ಕೆಲಸ ಮಾಡ್ತಾರೆ, ವಿವಿಧ ತರಕಾರಿಗಳನ್ನು ಕೊಡುವಂಥ ಕೆಲಸ ಮಾಡ್ತಾರೆ, ದವಸ ಧಾನ್ಯಗಳನ್ನು ಸಹ ಕೊಡುವಂಥ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಈ ಎಲ್ಲ ಭಕ್ತರನ್ನ ವ್ಯವಸ್ಥೆ ಮಾಡಿರುವಂಥದ್ದನ್ನು ಪ್ರತಿಯೊಬ್ಬರು ಬಂದಂಥ ಅವರು ರಾಜಕಾರಣಿ ಇರ್ಬೋದು, ಉದ್ಯಮಿ ಇರ್ಬೋದು, ಸಾಧಕರಿರ್ಬೋದು, ಯಾರೇ ಇರ್ಬೋದು, ಈ ಒಂದು ಜಾತ್ರೆಯ ಬಗ್ಗೆ ಸದಾ ಒಂದು ಗುಣಗಾನವನ್ನು ಮಾಡ್ತಾರೆ. ಅದೇ ರೀತಿ ನಿನ್ನೆ ಮಹಾರಥೋತ್ಸವ ಇತ್ತು. ಆ ಒಂದು ರಥೋತ್ಸವಕ್ಕೆ ದೂರದ ಊರಿನಿಂದ ಹಿರಿಯ ರಾಜಕಾರಣಿಗಳಾಗಿರೋಂಥ ದಿವಂಗತ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರು ಬಂದಿರುವಂಥದ್ದು. ಸೊ ಹಾಗಾಗಿ ಅವರು ಕೂಡ ಇಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಅವ್ರ ಜೊತೆ ಇರುವಂಥದ್ದು. ಈ ಜಾತ್ರೆ ಬಗ್ಗೆ ಪ್ರತಿಯೊಬ್ಬರು ಸಹ ಅವರಿಗೆ ಈ ಜಾತ್ರೆಯ ಮಹತ್ವದ ಬಗ್ಗೆ ಹೇಳ್ತಿರುವಂಥದ್ದು. ಅವರು ಕೂಡ ಈ ಜಾತ್ರೆಯನ್ನು ಕಣ್ತುಂಬಿಸಿಕೊಂಡು ಸಾಕಷ್ಟು ಈ ಒಂದು ಜಾತ್ರೆಯ ಬಗ್ಗೆ, ಜಾತ್ರೆಯ ಮಹತ್ವದ ಬಗ್ಗೆ ಕೂಡ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಈಗ ಅವರು ಸ್ವತಃ ಈಗ ಬಂದಿರುವಂಥದ್ದು ಈ ಒಂದು ಜಾತ್ರೆಯ ಒಂದು ಮಹಾಪ್ರಸಾದ ಏನಿದೆ ಅಡುಗೆ ಅದರಲ್ಲಿ ಬಂದಿರುವಂಥದ್ದು. ನಾನೀಗ ಅವರು ನಮ್ಮ ಜೊತೆ ಇದ್ದರೆ ನಾನೀಗ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈಗ ತೇಜಸ್ವಿನಿ ಅನಂತಕುಮಾರ್ ಅವ್ರ ಜೊತೆಗೆ ನಾನು ಮೇಡಮ್, ನಿನ್ನೆಲಿಂದ ನೀವು ಜಾತ್ರೆನ ನೋಡ್ತಾ ಇದ್ದೀರಿ, ಇಲ್ಲಿ ಕಣ್ತುಂಬಿಸ್ಕೊಂಡಿದ್ದೀರಿ, ಮಹಾರಥೋತ್ಸವದಲ್ಲಿ ಕೂಡ ಭಾಗವಹಿಸಿದ್ರಿ. ಏನು ಅನಿಸ್ತು ಮೇಡಮ್ ಈ ಜಾತ್ರೆ ಬಗ್ಗೆ ನಿಮ್ಗೆ? ಈ ಜಾತ್ರೆಯ ಒಟ್ಟು ಪ್ರತಿ ವ್ಯವಸ್ಥೆಯು ಅದು ಈ ಜನಸಾಗರ ಅವರು ಇರುವಂತಹ ವರ್ತನೆ, ಪೂಜ್ಯರು ಇಡೀ ಸಂಗತಿಗಳನ್ನೆಲ್ಲ ಜೋಡಿಸಿರುವಂಥದ್ದು, ಇಷ್ಟು ಜನ ಸೇರಿರುವಂಥದ್ದು, ಅನ್ನದಾಸೋಹ ಇವತ್ತಂತೂ ಕಣ್ಣು ತುಂಬಿ ಬಂದುಬಿಟ್ಟಿದೆ. ಒಂದು ಕಡೆ ರೊಟ್ಟಿ ಮಾರ್ಲಿ, ಅಲ್ಲಿ ಅನ್ನ ಮಾಡೋ ರೀತಿ, ಕೊಪ್ಪರಿಗಳಿಗೆ ಸಾಂಬಾರು, ಪಲ್ಯ, ಈ ಎಲ್ಲ ಸಂಗತಿಗಳನ್ನು ನೋಡಿದಾಗ ಇದು ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಆಗಲಿಕ್ಕೆ ಸಾಧ್ಯ ಇದೆ. ಅದು ಇಷ್ಟು ಜನ ಸೇವಾಕರ್ತರು ಯಾವುದೇ ರೀತಿಯ ಆಕಾಂಕ್ಷೆ ಇಲ್ಲದೆ ಹಿಂಗಾಗಬೇಕು ನನಗೆ ಹಂಗಾಗಬೇಕು ಅಂತಲ್ಲ, ಸೇವಾ ಆಗಬೇಕು ಅಷ್ಟೇ ಅಂತ ಬಂದು ಮಾಡ್ತಿರೋದು. ಅದು ಯುವಕ ಯುವತಿಯರಿಂದ ಹಿಡ್ಕೊಂಡು ಹಿರಿಯರೊಳಗೆ ಎಲ್ಲರೂ ಭಾಗವಹಿಸಿರೋದು. ಇದು ನಿಜವಾಗ್ಲೂ ಇಡೀ ದೇಶಕ್ಕೆ ಇದು ಒಂದು ಮಾದರಿ. ನಾನು ಇನ್ನೇನು ಹೇಳಿದೆ ನನ್ನ ಭಾಷಣದಲ್ಲಿ, ಇದಕ್ಕೆ ಗಿನ್ನೀಸ್ ರೆಕಾರ್ಡ್ ಇವೆಲ್ಲ ಭಾಳ ಸಣ್ಣ ವಿಷಯಗಳು. ಅದಕ್ಕಿಂತ ಮೀರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಯಾಕಂದರೆ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡ್ತಿರೋವಂಥ ಕೆಲಸ, ಯಾವ ರೆಕಾರ್ಡಿಗೂ ಮಾಡ್ತಿಲ್ಲದೆ ಇರೋದು ಕೆಲಸ ಇದು. ಇದು ಬೇರೆಯವರು ಭಾಳಷ್ಟು ಜನ ಬಂದು ನೋಡಬೇಕು ಮತ್ತು ತಮ್ಮ ಕೆಲಸಗಳಲ್ಲೂ ಅಳವಡಿಸ್ಕೊಳ್ಬೇಕು ಅನ್ನೋದು ನನ್ನ ಒಂದು ಆಸೆ. ಮೇಡಮ್, ಈಗ ಈ ಜಾತ್ರೆಯಿಂದ ಸಾಕಷ್ಟು ಜನರಿಗೆ ಸ್ಫೂರ್ತಿ ಸಿಕ್ಕಿರುವಂಥದ್ದು. ನಿಮ್ಮದು ಒಂದು ಫೌಂಡೇಶನ್ ಇದೆ, ನಿಮಗೆ ಏನು ಅನಿಸ್ತು ಮೇಡಮ್ ಅಂತ, ಏನು ಮಾಡ್ಬೋದು ಅಂತ ಅನಿಸ್ತು ಮೇಡಮ್ ಅಂತ? ನಾವು ಒಂದು ಇಂಜಿನಿಯರಿಂಗ್ ರೀತಿಯೊಳಗೆ ಒಂದು ಸಿಸ್ಟಮ್ಯಾಟಿಕ್ ಕಾಗದದಲ್ಲಿ ಬರೆದು ಮಾಡ್ಕೊಂಡು ಬಂದವರು. ಆದರೆ ಅದಕ್ಕಿಂತ ಮೀರಿ ಇರೋದು, ಯಾಕೆಂದರೆ ಅದರಲ್ಲೂ ಕೆಲವೊಮ್ಮೆ ತಪ್ಪುಗಳಾಗ್ತವೆ ಹಿಂಗೆ ಆದರೆ ಅದಕ್ಕಿಂತ ಮೀರಿ ಇರುವಂಥ ಈ ಭಕ್ತಿ ಮತ್ತು ಪ್ರೀತಿಯಿಂದ ಮಾಡಿದಾಗ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಆಗಬೇಕು. ಪೂರ್ತಿ ಮನಸ್ಸನ್ನು ಕೊಟ್ಟು, ಮನಸ್ಸು ದೇಹ ಬುದ್ಧಿ ಎಲ್ಲವನ್ನೂ ಕೊಟ್ಟು ಭಕ್ತಿಯಿಂದ ಮಾಡಿದರೆ ಇದು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾನು ಕಲ್ತಿದ್ದೀನಿ. ನಾವು ಈ ಕಲ್ತಿರೋ ವಿಷಯಗಳನ್ನು ಅದಮ್ಯ ಚೇತನದಲ್ಲೂ ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ಧನ್ಯವಾದಗಳು. ಇದು ತೇಜಸ್ವಿನಿ ಅನಂತಕುಮಾರ್ ಅವರ ಮಾತು. ನಾನು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.